ಮಾತನ್ನ ಹೇಳ್ತಾನೆ. ಬಸವರಾಜ ಬೊಮ್ಮಾಯಿಯವರು ಇಲ್ಲಿಯವರೆಗೆ ಯಾವುದೇ ರೀತಿಯ ಅಭಿವೃದ್ಧಿ ಮಾಡಿಲ್ಲ. ಅವರು ಮಾಡದೇನೆ ಮೂಗಿಗೆ ತುಪ್ಪ ಹಚ್ಚಿಲ್ಲ. ಈ ಶಿಗ್ಗಾಂವ್ ಸವಣೂರು ಜನರಿಗೆ ನೆತ್ತಿಗೆ ತುಪ್ಪ ಹಚ್ಚಿದ್ದಾರೆ. ಮೂಗಿ ತುಪ್ಪ ಹಚ್ಚಿದ್ರೆ ಜಗ್ಗಿ ಇಲ್ಲೇನಾರ ಸಿಪ್ಕೋಬಹುದು ಇವರು ಅಂತೇಳಿ ನೆತ್ತಿಗೆ ತುಪ್ಪ ಹಚ್ಚಾರ. ಅದಕ್ಕೆ ಮುಂಬರುವ ದಿನಗಳಲ್ಲಿ ಜಿಲ್ಲೆಯ ಎಲ್ಲ ಶಾಸಕರು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಶಿವಾನಂದ ಪಾಟೀಲ್ರು ಮತ್ತು ರಾಜ್ಯದ ಈಗಿನ ಸರ್ಕಾರದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಎಲ್ಲ ಸಚಿವ ಸಂಪುಟದವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು, ಇದು ಉಪಚುನಾವಣೆ ಇರೋದ್ರಿಂದ ಬಂದು ನೋಡಿದ್ರು ಅವರು. ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳ ಕ್ಷೇತ್ರ ಬಂಗಾರ ತಗಡು ಬಡಿಸಿರ್ಬೇಕನಪ್ಪ ಅನ್ನೋಂಥದ್ದು ಏನು ಕಂಡದ್ರಲ್ಲಿ ಬಂದು ನೋಡಿದಾಗ ಹೇಳಿದ್ರು, ಈ ಕ್ಷೇತ್ರ ಅಭಿವೃದ್ಧಿ ಆಗಿಲ್ಲ. ನಂಜುಂಡಪ್ಪ ವರದಿ ಪ್ರಕಾರ ಹಿಂದುಳಿದ ಪ್ರದೇಶ ಅಂತ ಏನು ಹೇಳ್ತಿದ್ರು ಅದು ಇನ್ನೂ ಐತಿ, ಇಲ್ಲೇನು ಅಭಿವೃದ್ಧಿ ಆಗಿಲ್ಲ ಅಂತ ಮನಗಂಡು ಇವತ್ತೇನು ಚುನಾವಣೆ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಇನ್ನೂ ಹಲವಾರು ಮಂತ್ರಿಗಳು ಬಂದು ಕೆಲಸ ಕಾರ್ಯಗಳನ್ನು ಮಾಡಿದ್ದನ್ನು ನೋಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಾನು ಯಾಸಿರ್ ಖಾನ್ ಪಠಾಣ್ ಇನ್ನೂ ಹಲವಾರು ಹಿರಿಯರನ್ನ ಕರೆದುಕೊಂಡು, ನಮ್ಮೆಲ್ಲ ಯುವಕರನ್ನ ತೆಗೆದುಕೊಂಡು, ಪಕ್ಷದ ಪದಾಧಿಕಾರಿಗಳನ್ನು ಒಳಗೊಂಡು ಏನು ಇವತ್ತ ಓಟನ್ನು ಹಾಕಿದ್ದಾರೆ ಎಲ್ಲ ಹೇಳಿಕೆಯನ್ನು ಹೇಳಿದ್ರು. ಇದು ಅವ್ರು ಹೇಳಿರೋ ಹೇಳಿಕೆಗೂ ಈಗ ನೀವು ಹೇಳಿರೋ ಹೇಳಿಕೆಗೂ ಸಾಕಷ್ಟು ವ್ಯತ್ಯಾಸ ಇದೆ ಅನ್ಕೋಬಹುದು. ಅದ್ರ ಜೊತೆಗೆ ಒಂದನ್ನು ಹೇಳ್ತಾರೆ, ಈ ಸರಿಯ ಪಠಾಣ್ ಅವ್ರ ಗೆಲುವು ಪಠಾಣ್ ಅವರ ಕುಟುಂಬಕ್ಕಾಗಲಿ ಕ್ಷೇತ್ರದಲ್ಲಿ ಎಷ್ಟು ಖುಷಿ ತಂದತೋ ಗೊತ್ತಿಲ್ಲ. ವೈಯಕ್ತಿಕವಾಗಿ ನಾನು ಬೊಮ್ಮಾಯಿಯವ್ರನ್ನ ಸೋಲಿಸಬೇಕನ್ನೋ ಹಠದಲ್ಲಿದ್ದೆ, ನನಗೆ ತುಂಬ ಖುಷಿ ಕೊಟ್ಟಿದೆ ಅನ್ನೋ ಅಂತ ಹೇಳ್ತಾರೆ. ಈಗಾಗಲೇ ನಮ್ಮ ರಾಜ್ಯ OBC ಮೋರ್ಚಾ ಕಾರ್ಯದರ್ಶಿ ಸುಭಾಷಣ್ಣ ಚವ್ಹಾಣ್ ಅವರು ಹೇಳಿದರು, ಅವರು ಬೊಮ್ಮಾಯಿಯವ್ರನ್ನ ಸೋಲಿಸಿಲ್ಲ. ಈಗಾಗಲೇ ತಮಗೂ ಎಲ್ಲ ಗುರ್ತಿದೆ, ನಮ್ಮ ಭರತ್ ಬೊಮ್ಮಾಯಿ ಅವರಿಗೆ ಹಿನ್ನಡೆ ಆಗಿದೆ. ಅದು ಕೆಲವೊಂದು ನಮ್ಮ ಪಕ್ಷದ ಕುತಂತ್ರ ರಾಜಕಾರಣಿಗಳಿಂದ ಹಿನ್ನಡೆ ಆಗಿದೆ. ನಮ್ಮಲ್ಲಿ ಇದ್ದು ನಮಗೆ ಬೆನ್ನಾಗಿ ಚೂರಿ ಹಾಕಿದ್ರಿಂದ ಹಿನ್ನಡೆ ಆಗಿದೆ. ನಾವು ಸೋತಿಲ್ಲ. ಮುಂದೆ 2000 ಏನು ಸೋಮಣ್ಣ ಬೇವಿನ ಮರದವ್ರು ಹೇಳ್ಯಾರಲ್ಲ, ನಾವು 2028ಕ್ಕೆ ಅವ್ರಿಗೆ ಉತ್ತರ ಕೊಡ್ತೇವೆ. ಭರತ್ ಬೊಮ್ಮಾಯಿಯವ್ರನ್ನ ಇಲ್ಲಿ ಗೆಲ್ಲಿಸಿ MLA ಮಾಡಿ ಅವ್ರಿಗೆ ಉತ್ತರ ಕೊಡ್ತೀವಿ. ಅವ್ರು ಪದೇ ಹೇಳ್ತಾರೆ, ನಾ ಪಾರ್ಟಿ ಕಟ್ಟೀನಿ ಅಂತೇಳಿ. ಅವ್ರು ನಿಂತ್ಕೊಂಡಾಗ ಅಷ್ಟೇ ಇದ್ದು. ಅದ್ರ ಹಿಂದೆ ಪಾಟೀಲ್ ಅವ್ರು ನಿಂತ್ಕೊಂಡಿದ್ರು, SP ಪಾಟೀಲ್ ಅವರು ಅವಾಗೂ ಇದ್ದರು. ನಂತರ ಇವರು 2004 ನಿಂತ್ಕೊಂಡಾಗ ಸಂಯುಕ್ತ ಜನತಾದಳ ಮತ್ತು BJP ಅಲಿಯಾನ್ಸ್ ಇತ್ತು. ಅವಾಗೂ ಕೂಡ ಸೋಮಣ್ಣ ಬೇವಿನ ಮರದಾಗ ಬೊಮ್ಮಾಯಿಯವ್ರ ಬೆಂಬಲ ಇತ್ತು. ಸನ್ಮಾನ್ಯ MLC ಇದ್ರು, ಬಸವರಾಜ ಬೊಮ್ಮಾಯಿಯವ್ರ ಬೆಂಬಲ ಇತ್ತು. ಅದಕ್ಕೆ ಅವ್ರು ಅಷ್ಟು ಓಟ್ ತೊಗೊಂಡ್ರು. ಅವಾಗೂ ಅವ್ರು ಪಾರ್ಟಿ ಓಟ. ನಂತರ ಬೊಮ್ಮಾಯಿಯವರು ಮತ್ತು ಬೊಮ್ಮಾಯಿಯವ್ರ ಫಾಲೋವರ್ಸ್ ನಮ್ಮೆಲ್ಲ ಗಂಗಣ್ಣ ಸಾತಣ್ಣವರು, ಇನ್ನೂ ಹಿರಿಯ ನಾಯಕರು, ತಾಲೂಕಿನಲ್ಲಿ 2 ತಾಲೂಕಿನ ಹಿರಿಯ ನಾಯಕರು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವ್ರ ಫಾಲೋವರ್ಸ್ ದಳದಿಂದ ಬಂದರು. ಅದಕ್ಕೂ ಮತದಾರರ ಸಂಖ್ಯೆ ಹೆಚ್ಚಿಗೆ ಆಯಿತು, ಕಾರ್ಯಕರ್ತರ ಸಂಖ್ಯೆ ಹೆಚ್ಚಿಗೆ ಆಯಿತು. BJPಲಿದ್ದಾಗ 5-6 ಸ್ಥಾನಗಳನ್ನು ಕೊಟ್ಟಿದ್ದು ಒಂದು ಕಡೆ, ಈಗ ಅವ್ರ ಹೇಳಿಕೆಗಳನ್ನು ನೋಡಿದ್ರೆ ಮತ್ತೊಂದು ಕಡೆ ನೋಡಿದಾಗ ಆ ಹೇಳಿಕೆಗಳು ಸುಳ್ಳು ಅಂತೀರಾ ಅಥವಾ ಅವರು ಹತಾಶ ಮನೋಭಾವದಿಂದ ಹೇಳ್ತಾರೆ. ಪ್ರತಿ ಸಲ ನಮ್ಮ ಬಸವರಾಜ ಬೊಮ್ಮಾಯಿ ಅವರು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ನಾಯಕರು ಅಂಥವ್ರನ್ನ ಟೀಕೆ ಮಾಡಿದರೆ ನಮ್ಮನ್ನು ನೋಡ್ತಾರೆ, ಮೀಡಿಯಾದವರು ಮತ್ತು ಪತ್ರಿಕಾ ಮಾಧ್ಯಮದವರು ನಮಗೆ ಗಮನಿಸ್ತಾರೆ ಅಂತೇಳಿ ಹೇಳಿಕೆ ಕೊಡ್ತಾರೆ. ಅದು ಸತ್ಯಕ್ಕೆ ದೂರವಾದ ಮಾತು ಹೇಳ್ತಾರೆ. ಬಸವರಾಜ ಬೊಮ್ಮಾಯಿಯವರು ಇಲ್ಲಿಯವರೆಗೆ ಯಾವುದೇ ರೀತಿಯ ಅಭಿವೃದ್ಧಿ ಮಾಡಿಲ್ಲ. ಅವರು ಮಾಡದೇನೆ ಮೂಗಿಗೆ ತುಪ್ಪ ಹಚ್ಚಿಲ್ಲ. ಈ ಶಿಗ್ಗಾಂವ್ ಸವಣೂರು ಜನರಿಗೆ ನೆತ್ತಿಗೆ ತುಪ್ಪ ಹಚ್ಚಿದ್ದಾರೆ. ಮೂಗಿ ತುಪ್ಪ ಹಚ್ಚಿದ್ರೆ ಜಗ್ಗಿ ಇಲ್ಲೇನಾರ ಸಿಪ್ಕೋಬಹುದು ಇವರು ಅಂತೇಳಿ ನೆತ್ತಿಗೆ ತುಪ್ಪ ಹಚ್ಚಾರ. ಅದಕ್ಕೆ ಮುಂಬರುವ ದಿನಗಳಲ್ಲಿ ಜಿಲ್ಲೆಯ ಎಲ್ಲ ಶಾಸಕರು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಶಿವಾನಂದ ಪಾಟೀಲ್ರು ಮತ್ತು ರಾಜ್ಯದ ಈಗಿನ ಸರ್ಕಾರದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಎಲ್ಲ ಸಚಿವ ಸಂಪುಟದವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು, ಇದು ಉಪಚುನಾವಣೆ ಇರೋದ್ರಿಂದ ಬಂದು ನೋಡಿದ್ರು ಅವರು. ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳ ಕ್ಷೇತ್ರ ಬಂಗಾರ ತಗಡು ಬಡಿಸಿರ್ಬೇಕನಪ್ಪ ಅನ್ನೋಂಥದ್ದು ಏನು ಕಂಡದ್ರಲ್ಲಿ ಬಂದು ನೋಡಿದಾಗ ಹೇಳಿದ್ರು, ಈ ಕ್ಷೇತ್ರ ಅಭಿವೃದ್ಧಿ ಆಗಿಲ್ಲ. ನಂಜುಂಡಪ್ಪ ವರದಿ ಪ್ರಕಾರ ಹಿಂದುಳಿದ ಪ್ರದೇಶ ಅಂತ ಏನು ಹೇಳ್ತಿದ್ರು ಅದು ಇನ್ನೂ ಐತಿ, ಇಲ್ಲೇನು ಅಭಿವೃದ್ಧಿ ಆಗಿಲ್ಲ ಅಂತ ಮನಗಂಡು ಇವತ್ತೇನು ಚುನಾವಣೆ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಇನ್ನೂ ಹಲವಾರು ಮಂತ್ರಿಗಳು ಬಂದು ಕೆಲಸ ಕಾರ್ಯಗಳನ್ನು ಮಾಡಿದ್ದನ್ನು ನೋಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಾನು ಯಾಸಿರ್ ಖಾನ್ ಪಠಾಣ್ ಇನ್ನೂ ಹಲವಾರು ಹಿರಿಯರನ್ನ ಕರೆದುಕೊಂಡು, ನಮ್ಮೆಲ್ಲ ಯುವಕರನ್ನ ತೆಗೆದುಕೊಂಡು, ಪಕ್ಷದ ಪದಾಧಿಕಾರಿಗಳನ್ನು ಒಳಗೊಂಡು ಏನು ಇವತ್ತ ಓಟನ್ನು ಹಾಕಿದ್ದಾರೆ ಎಲ್ಲ ಹೇಳಿಕೆಯನ್ನು ಹೇಳಿದ್ರು. ಇದು
ಅವ್ರು ಹೇಳಿರೋ ಹೇಳಿಕೆಗೂ ಈಗ ನೀವು ಹೇಳಿರೋ ಹೇಳಿಕೆಗೂ ಸಾಕಷ್ಟು ವ್ಯತ್ಯಾಸ ಇದೆ ಅನ್ಕೋಬೋದು. ಅದ್ರ ಜೊತೆಗೆ ಒಂದನ್ನು ಹೇಳ್ತಾರೆ, ಈ ಸರಿಯ ಪಠಾಣ್ ಅವ್ರ ಗೆಲುವು ಪಠಾಣ್ ಅವರ ಕುಟುಂಬಕ್ಕಾಗಲಿ ಕ್ಷೇತ್ರದಲ್ಲಿ ಎಷ್ಟು ಖುಷಿ ತಂದತೋ ಗೊತ್ತಿಲ್ಲ, ವೈಯಕ್ತಿಕವಾಗಿ ನಾನು ಬೊಮ್ಮಾಯಿಯವ್ರನ್ನ ಸೋಲಿಸ್ಬೇಕನ್ನೋ ಹಠದಲ್ಲಿದ್ದೆ, ನನಗೆ ತುಂಬ ಖುಷಿ ಕೊಟ್ಟಿದೆ ಅನ್ನೋ ಅಂತ ಹೇಳ್ತಾರೆ. ಈಗಾಗಲೇ ನಮ್ಮ ರಾಜ್ಯ OBC ಮೋರ್ಚಾ ಕಾರ್ಯದರ್ಶಿ ಸುವಾಸಣ್ಣ ಚವಾಣ್ ಅವರು ಹೇಳಿದರು, ಅವರು ಬೊಮ್ಮಾಯಿಯವ್ರನ್ನ ಸೋಲಿಸಿಲ್ಲ. ಈಗಾಗಲೇ ತಮಗೂ ಎಲ್ಲ ಗುರ್ತಿದೆ, ನಮ್ಮ ಭರತ್ ಬೊಮ್ಮಾಯಿ ಅವರಿಗೆ ಹಿನ್ನಡೆ ಆಗಿದೆ. ಅದು ಕೆಲವೊಂದು ನಮ್ಮ ಪಕ್ಷದ ಕುತಂತ್ರ ರಾಜಕಾರಣಿಗಳಿಂದ ಹಿನ್ನಡೆ ಆಗಿದೆ. ನಮ್ಮಲ್ಲಿ ಇದ್ದು ನಮಗೆ ಬೆನ್ನಾಗಿ ಚೂರಿ ಹಾಕಿದ್ರಿಂದ ಹಿನ್ನಡೆ ಆಗಿದೆ. ನಾವು ಸೋತಿಲ್ಲ. ಮುಂದೆ 2000 ಏನು ಸೋಮಣ್ಣ ಬೇವಿನಮರದವ್ರು ಹೇಳ್ಯಾರಲ್ಲ, ನಾವು 2028ಕ್ಕೆ ಅವ್ರಿಗೆ ಉತ್ತರ ಕೊಡ್ತೇವೆ. ಭರತ್ ಬೊಮ್ಮಾಯಿಯವ್ರನ್ನ ಇಲ್ಲಿ ಗೆಲ್ಲಿಸಿ MLA ಮಾಡಿ ಅವ್ರಿಗೆ ಉತ್ತರ ಕೊಡ್ತೀವಿ. ಅವ್ರು ಪದೇ ಹೇಳ್ತಾರೆ, ನಾ ಪಾರ್ಟಿ ಕಟ್ಟೀನಿ ಅಂತೇಳಿ. ಅವ್ರು ನಿಂತ್ಕೊಂಡಾಗ ಅಷ್ಟು ಇದ್ವು. ಅದ್ರ ಹಿಂದೆ ಪಾಟೀಲ್ ಅವ್ರು ನಿಂತ್ಕೊಂಡಿದ್ರು, SP ಪಾಟೀಲ್ ಅವರು ಅವಾಗೂ ಇದ್ದರು. ನಂತರ ಇವರು 2004 ನಿಂತ್ಕೊಂಡಾಗ ಸಂಯುಕ್ತ ಜನತಾದಳ ಮತ್ತು BJP ಅಲಿಯಾನ್ಸ್ ಇತ್ತು. ಅವಾಗೂ ಕೂಡ ಸೋಮಣ್ಣ ಬೇವಿನಮರದಲ್ಲಿ ಬೊಮ್ಮಾಯಿಯವ್ರ ಬೆಂಬಲ ಇತ್ತು. ಸನ್ಮಾನ್ಯ MLC ಇದ್ದರು, ಬಸವರಾಜ ಬೊಮ್ಮಾಯಿಯವ್ರ ಬೆಂಬಲ ಇತ್ತು. ಅದಕ್ಕೆ ಅವ್ರು ಅಷ್ಟು ಓಟ್ ತೊಗೊಂಡ್ರು. ಅವಾಗೂ ಅವ್ರು ಪಾರ್ಟಿ ಓಟ. ನಂತರ ಬೊಮ್ಮಾಯಿಯವರು ಮತ್ತು ಬೊಮ್ಮಾಯಿಯವ್ರ ಫಾಲೋವರ್ಸ್ ನಮ್ಮೆಲ್ಲ ಗಂಗಣ್ಣ ಸಾತಣ್ಣವರು, ಇನ್ನೂ ಹಿರಿಯ ನಾಯಕರು, ತಾಲೂಕಿನಲ್ಲಿ 2 ತಾಲೂಕಿನ ಹಿರಿಯ ನಾಯಕರು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವ್ರ ಫಾಲೋವರ್ಸ್ ದಳದಿಂದ ಬಂದರು. ಅದಕ್ಕೂ ಮತದಾರರ ಸಂಖ್ಯೆ ಹೆಚ್ಚಿಗೆ ಆಯಿತು, ಕಾರ್ಯಕರ್ತರ ಸಂಖ್ಯೆ ಹೆಚ್ಚಿಗೆ ಆಯಿತು. BJPಲಿದ್ದಾಗ 5-6 ಸ್ಥಾನಗಳನ್ನು ಕೊಟ್ಟಿದ್ದು ಒಂದು ಕಡೆ, ಈಗ ಅವ್ರ ಹೇಳಿಕೆಗಳನ್ನು ನೋಡಿದ್ರೆ ಮತ್ತೊಂದು ಕಡೆ ನೋಡಿದಾಗ ಆ ಹೇಳಿಕೆಗಳು ಸುಳ್ಳು ಅಂತೀರಾ ಅಥವಾ ಅವರ ಹತಾಶ ಮನೆಗಳಿಂದ ಹೇಳ್ತಾರೆ. ಪ್ರತಿ ಸಲ ನಮ್ಮ ಬಸವರಾಜ ಬೊಮ್ಮಾಯಿ ಅವರು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ನಾಯಕರು, ಅಂಥವ್ರನ್ನ ಟೀಕೆ ಮಾಡಿದರೆ ನಮ್ಮನ್ನು ನೋಡ್ತಾರೆ ಮೀಡಿಯಾದವರು ಮತ್ತು ಪತ್ರಿಕಾ ಮಾಧ್ಯಮದವರು, ನಮಗೆ ಗಮನಿಸ್ತಾರೆ ಅಂತೇಳಿ ಹೇಳಿಕೆ ಕೊಡ್ತಾರೆ. ಅದು ಸತ್ಯಕ್ಕೆ ದೂರವಾದ ಮಾತು.